ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಗ್ಯಾಬೋನ್ ದೇಶದ ಲೊಕೇಶನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಅಥವಾ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4. ಈ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಮೊದಲೇ ಸ್ಟೇಟ್ಮೆಂಟ್, ಇದು ಪಶ್ಚಿಮ ಆಫ್ರಿಕಾದಲ್ಲಿರುವಂತಹ ಉಪಸಹಾರನ್ ದೇಶವಾಗಿದೆ ಅಂತ ಇದೆ. ಇದು ಕರೆಕ್ಟ್ ಆಗಿದೆ. ಪಶ್ಚಿಮ ಆಫ್ರಿಕಾದಲ್ಲಿ ಈ ಗ್ಯಾಬೋನ್ ದೇಶ ಬರುತ್ತೆ. ಎರಡನೇ ಸ್ಟೇಟ್ಮೆಂಟ್, ಇದು ತನ್ನ ಕರಾವಳಿಯನ್ನು ಅಟ್ಲಾಂಟಿಕ್ ಸಾಗರದೊಂದಿಗೆ ಹಂಚಿಕೊಳ್ಳುತ್ತೆ ಅಂತ ಇದೆ. ಇದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ 3, ಸಮಭಾಜಕ ವೃತ್ತ ಈ ಗ್ಯಾಬೋನ್ ದೇಶದ ಮೂಲಕ ಹಾದು ಹೋಗುತ್ತದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಇದ್ದು, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಈ ಮ್ಯಾಪ್ ಮೂಲಕ ನೀವು ಡೀಟೇಲ್ ಆಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ಪಶ್ಚಿಮ ಆಫ್ರಿಕಾ ಖಂಡದಲ್ಲಿರುವಂತಹ ಒಂದು ಪ್ರಮುಖ ರಾಷ್ಟ್ರ ಗ್ಯಾಬೋನ್ ದೇಶ ಆಗಿದೆ. ಈ ಲೊಕೇಶನ್ನಲ್ಲಿ ಈ ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿ ಈ ಗ್ಯಾಬೋನ್ ದೇಶ ಲೊಕೇಟ್ ಆಗಿರುವುದನ್ನು ನೀವು ಕಾಣಬಹುದಾಗಿದೆ. ಎರಡನೇ ಸ್ಟೇಟ್ಮೆಂಟ್, ಇದು ಅಟ್ಲಾಂಟಿಕ್ ಸಾಗರದೊಂದಿಗೆ ತನ್ನ ಕರಾವಳಿ ಗಡಿಯನ್ನು ಶೇರ್ ಮಾಡುತ್ತೆ ಅಂತ ಎರಡನೇ ಸ್ಟೇಟ್ಮೆಂಟ್ ಆಗಿತ್ತು. ಸೊ ಇದರ ಪ್ರಕಾರ ಈ ಒಂದು ಮ್ಯಾಪ್ನಲ್ಲಿ ನೋಡುವುದಾದರೆ ಅಟ್ಲಾಂಟಿಕ್ ಮಹಾಸಾಗರದೊಂದಿಗೆ ತನ್ನ ಕರಾವಳಿಯನ್ನು ಗ್ಯಾಬೋನ್ ದೇಶ ಹಂಚಿಕೊಳ್ಳುವುದನ್ನು ನಾವು ಈ ಇಮೇಜ್ನಲ್ಲಿ ನೋಡ್ಬೋದಾಗಿದೆ, ಗ್ಯಾಬೋನ್ ದೇಶ. ಅದೇ ರೀತಿಯಾಗಿ ಈ ಸಮಭಾಜಕ ವೃತ್ತ ಅಂತಂದರೆ 0 ಡಿಗ್ರಿ ಅಕ್ಷಾಂಶದೊಂದಿಗೆ ಈ ಒಂದು ಗಬೋನ್ ದೇಶ ಕೋಇನ್ಸೈಡ್ ಆಗುತ್ತೆ ಅಂತ ಮೂರನೇ ಸ್ಟೇಟ್ಮೆಂಟ್ನಲ್ಲಿದ್ದು, ಸೊ ಈ ಇಮೇಜ್ನಲ್ಲಿ 0 ಡಿಗ್ರಿ ಅಕ್ಷಾಂಶವನ್ನು ನೋಡ್ಬೋದು. ಸಮಭಾಜಕ ವೃತ್ತದ 0 ಡಿಗ್ರಿ ಅಕ್ಷಾಂಶ ಅಥವಾ ಇಕ್ವೇಟರ್ ಅಂತ. ಸೊ ಈ ಒಂದು ಸಮಭಾಜಕ ವೃತ್ತದ ಈ ಒಂದು ಲೈನ್ ಏನಿದೆ ಗ್ಯಾಬೋನ್ ದೇಶದ ಮೂಲಕ ಹಾದು ಹೋಗುವುದನ್ನು ನಾವು ನೋಡ್ಬೋದಾಗಿದೆ. ಸೊ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಸೊ ಕರೆಕ್ಟ್ ಆದ ಆನ್ಸರ್ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ರಾಜವಂಶಕ್ಕೆ ಸರಾಯ್ ಘಾಟ್ ಅನ್ನುವ ಯುದ್ಧ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಸಿಂಧಿಯಾ ರಾಜವಂಶ, ಆಪ್ಷನ್ 2 ಹನ್ಸ್ ರಾಜವಂಶ, ಆಪ್ಷನ್ 3 ಅಹಾಮ್ ರಾಜವಂಶ, ಆಪ್ಷನ್ 4 ಕುಶಾನರು ಅಂತ ಇದೆ. ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಸರಾಯ್ ಘಾಟ್ ಅನ್ನುವ ಯುದ್ಧ ಸಾಕಷ್ಟು ಫೇಮಸ್ ಆದಂತಹ ಯುದ್ಧವಾಗಿದ್ದು ಸರಾಯ್ ಘಾಟ್ ಬ್ಯಾಟಲ್ ಅಂತ ಕೂಡ ಈ ಒಂದು ಯುದ್ಧವನ್ನು ಕರೆಯಲಾಗುತ್ತೆ. ಸೊ ಮುಖ್ಯವಾಗಿ ಯಾವ ರಾಜವಂಶದೊಂದಿಗೆ ಯಾವ ರಾಜವಂಶ ಈ ಒಂದು ಸರಾಯ್ ಘಾಟ್ ಯುದ್ಧದಲ್ಲಿ ಇನ್ವಾಲ್ವ್ ಆಗಿತ್ತು ಅಂತ ಪ್ರಶ್ನೆ ಇದ್ದು, ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗಿದ್ದು ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಚಂದ್ರಶೇಖರ್ ಪಾಟೀಲ್ ಅಥವಾ ಚಂಪಾ, ಆಪ್ಷನ್ 2 HS ವೆಂಕಟೇಶ್ವರ ಮೂರ್ತಿ, ಆಪ್ಷನ್ 3 ಚಂದ್ರಶೇಖರ ಕಂಬಾರ್, ಆಪ್ಷನ್ 4 ಡಾಕ್ಟರ್ ದೊಡ್ಡರಂಗೇಗೌಡ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಡಾಕ್ಟರ್ ದೊಡ್ಡರಂಗೇಗೌಡ ಅವರು ವಹಿಸಿಕೊಂಡಿದ್ದಾರೆ. ಸೊ 86ನೇ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮಗೆಲ್ಲ ಗೊತ್ತಿರುವ ಹಾಗೆ ಹಾವೇರಿಯಲ್ಲಿ 3 ದಿನಗಳ ಕಾಲ ನಡೀತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಯಾದಂತಹ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಸೊ ಈ ಕನ್ನಡದ ಅಕ್ಷರ ಜಾತ್ರೆಗೆ ಸಾವಿರಾರು ಮಂದಿ ಸಾಕ್ಷಿಯಾಗಲಿದ್ದಾರೆ ಅಂತ ಕೂಡ ಕಾಂಟೆಕ್ಸ್ಟ್ನಲ್ಲಿ ಬಂದಿದ್ದರಿಂದ ಸೊ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇದೇ ಮೊದಲ ಬಾರಿಗೆ ಹಾವೇರಿ ಜಿಲ್ಲೆಯಲ್ಲಿ ಈ 86ನೇ
ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಹಿರಿಯ ಕವಿಯಾದಂತಹ ಡಾಕ್ಟರ್ ದೊಡ್ಡ ರಂಗೇಗೌಡ ಅವರು. ಸೊ ಅದೇ ರೀತಿಯಾಗಿ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವಂತಹ ಉದ್ದೇಶವನ್ನು ಮೊದಲು ತಿಳಿದುಕೊಳ್ಳೋದಾದರೆ, ಕನ್ನಡ ಭಾಷೆ, ಅದರ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಸಂಗೀತವನ್ನು ಉಳಿಸುವಂತಹ ಮತ್ತು ಅಭಿವೃದ್ಧಿಪಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗುತ್ತೆ. ಮೊದಲ ಬಾರಿಗೆ 1915ರಲ್ಲಿ ಬೆಂಗಳೂರಿನಲ್ಲಿ HV ನಂಜುಂಡಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮೊದಲ ಬಾರಿಗೆ ನಡೆಸಲಾಗಿತ್ತು ಬೆಂಗಳೂರಿನಲ್ಲಿ. ಸೊ ಅದಾದ ನಂತರ ಇದಕ್ಕಿಂತ ಹಿಂದೆ ಅಂದರೆ ಈ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 2020 ಫೆಬ್ರವರಿಯಲ್ಲಿ ಕಲಬುರಗಿಯಲ್ಲಿ ನಡೆಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು HS ವೆಂಕಟೇಶ ಮೂರ್ತಿ ಅವರು. ಸೊ ಈ ಒಂದು ಲಿಸ್ಟ್ನಲ್ಲಿ ನೋಡ್ಬೋದು, ಮೊದಲ 5 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆ ಮತ್ತು ಯಾವ ನಗರದಲ್ಲಿ ಈ ಒಂದು ಸಮ್ಮೇಳನ ನಡೆದಿತ್ತು ಅಂತ, ಅದೇ ರೀತಿಯಾಗಿ ಯಾವ ವರ್ಷದಲ್ಲಿ ನಡೆದಿತ್ತು ಅಂತ ಕೂಡ ನೋಡ್ಬೋದಾಗಿದೆ. ಸೊ 1915ರಲ್ಲಿ ಮೊದಲ ಬಾರಿಗೆ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯರು ಯಾರು ಅಂತಂದರೆ HV ನಂಜುಂಡಯ್ಯ ಅವರು. ಸೊ ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈಗ ಸದ್ಯಕ್ಕೆ 2023ನೇ ಇಸವಿಯಲ್ಲಿ ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇದಕ್ಕಿಂತ ಹಿಂದೆ ಅಂತಂದರೆ ಕಲಬುರಗಿಯಲ್ಲಿ ಫೆಬ್ರವರಿ 2020ರಲ್ಲಿ HS ವೆಂಕಟೇಶ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ನಡೆದಿತ್ತು. ಅದಾದ ನಂತರ ಈ COVID-19 ಭೀಕರತೆಯ ಕಾರಣದಿಂದಾಗಿ 2 ವರ್ಷ ಈ ಒಂದು ಸಮ್ಮೇಳನವನ್ನು ನಡೆಸಲಾಗಿರಲಿಲ್ಲ. ಈಗ 86ನೇ ಈ ಒಂದು ಸಮ್ಮೇಳನವನ್ನು ಹಾವೇರಿಯಲ್ಲಿ ನಡೆಸಲಾಗ್ತಾ ಇದೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ವ್ಯಕ್ತಿ ಯಾರು ಅಂತಂದರೆ ಹಿರಿಯ ಕವಿ ಡಾಕ್ಟರ್ ದೊಡ್ಡ ರಂಗೇಗೌಡ ಆಗಿದ್ದಾರೆ. ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಭಾರತದಲ್ಲಿ 2 ಬಾರಿ ಈ ವಿಶ್ವ ಕನ್ನಡ ಸಮ್ಮೇಳನವನ್ನು ಕೂಡ ನಡೆಸಲಾಗಿದೆ. ಮೊದಲನೇ ಬಾರಿಗೆ 1985ರಲ್ಲಿ ಮೈಸೂರಿನಲ್ಲಿ ಈ ವಿಶ್ವ ಕನ್ನಡ ಸಮ್ಮೇಳನವನ್ನು ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಸಾಹಿತಿಯಾದಂತಹ ಶಿವರಾಮ್ ಕಾರಂತರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯ ಸಾಹಿತಿಯಾಗಿದ್ದರು. ಆ ಸಂದರ್ಭದಲ್ಲಿ ರಾಷ್ಟ್ರಕವಿಯಾದಂತಹ ಕುವೆಂಪು ಅವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರು. 1985ರಲ್ಲಿ ಮೊದಲ ಬಾರಿಗೆ ವಿಶ್ವ ಕನ್ನಡ ಸಮ್ಮೇಳನವನ್ನು ಮೈಸೂರಿನಲ್ಲಿ ನಡೆಸಲಾಗಿತ್ತು. ಅದಾದ ನಂತರ 2011ರಲ್ಲಿ ಮಾರ್ಚ್ನಲ್ಲಿ 2ನೇ ಬಾರಿಗೆ ವಿಶ್ವ ಕನ್ನಡ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಲಾಗಿತ್ತು. ಸೊ ಆ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಧ್ಯಕ್ಷರು ಯಾರು ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ BS ಯಡಿಯೂರಪ್ಪ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದರು. ಅದಾದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಿದವರು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಾದಂತಹ NR ನಾರಾಯಣಮೂರ್ತಿ ಅವರು. ಅದಾದ ನಂತರ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ನಾಡೋಜ ದೇ ಜವರೇಗೌಡ ಅವರು ವಹಿಸಿಕೊಂಡಿದ್ದರು. ಸೊ ದಿಸ್ ಈಸ್ ಅಬೌಟ್ ಸ್ಮಾಲ್ ಫ್ಯಾಕ್ಟ್ ಆಫ್ ವಿಶ್ವ ಕನ್ನಡ ಸಮ್ಮೇಳನ. ಅದಾದ ನಂತರ ಈಗ 86ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಾವೇರಿಯಲ್ಲಿ ಮೊದಲ ಬಾರಿಗೆ ನಡೆಸಲಾಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಕಬ್ಬಿನ ಬೆಳೆಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಘೋಷಣೆ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಥವಾ FRP ಅಂತ ಇದನ್ನು ಘೋಷಣೆ ಮಾಡಲಾಗುತ್ತೆ. ಸೊ ಈ ಒಂದು ಬೆಲೆಯನ್ನು ಯಾರು ನಿರ್ಧಾರ ಮಾಡುತ್ತಾರೆ ಅಂತ ಈಗಿನ ಪ್ರಶ್ನೆಯಾಗಿದೆ. ಮೊದಲನೇ ಆಪ್ಷನ್ನಲ್ಲಿ ಕೇಂದ್ರದ ಮಂತ್ರಿಗಳ ಪರಿಷತ್ತು ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ನಿಂದ ಈ ಒಂದು FRPಯನ್ನು ಡಿಸೈಡ್ ಮಾಡಲಾಗುತ್ತೆ ಅಂತ ಇದೆ. ಆಪ್ಷನ್ 2, ಕೇಂದ್ರ ಹಣಕಾಸು ಸಚಿವಾಲಯದಿಂದ ಈ ಒಂದು ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಕಬ್ಬಿಗೆ ಘೋಷಣೆ ಮಾಡಲಾಗುತ್ತೆ ಅಂತ ಇದೆ. 3ನೇ ಆಪ್ಷನ್ನಲ್ಲಿ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಇದೆ. ಆಪ್ಷನ್ 4, ಕೇಂದ್ರ ಕೃಷಿ ವ್ಯವಹಾರಗಳ ಸಮಿತಿಯಿಂದ ಈ ಒಂದು FRP ಬೆಲೆಯನ್ನು ನಿರ್ಧಾರ ಮಾಡಲಾಗುತ್ತೆ ಅಂತ ಇದ್ದು, ಸರಿಯಾದ ಉತ್ತರ ಆಪ್ಷನ್ 3, ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನಿಂದ ಈ ಒಂದು ಬೆಲೆಯನ್ನು ಅಂದರೆ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಘೋಷಣೆ ಮಾಡಲಾಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್.
ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಯಾಕೆ ಈ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಕಬ್ಬಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ FRP ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ಹರಿಯಾಣದಲ್ಲಿ ನೀಡಲಾಗುವಂತಹ ಈ ಒಂದು ಕಾರ್ಖಾನೆಗಳಿಂದ, ಸಕ್ಕರೆ ಕಾರ್ಖಾನೆಗಳಿಂದ ನೀಡಲಾಗುವಂತಹ FRPಯನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತ ಆ ಕಾರ್ಖಾನೆಯ ಹೊರಗೆ ಈ ರೈತರು, ಹರಿಯಾಣದ ರೈತರು, ಕಬ್ಬು ಬೆಳೆದಂತಹ ರೈತರು ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಈ ಒಂದು ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ FRP ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಥವಾ ಕನ್ನಡದಲ್ಲಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತ ಈ ಕಬ್ಬಿನ ಬೆಳೆ ಬೆಳೆದಂತಹ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಲಾಗುತ್ತೆ. ಸೊ ಈ ಒಂದು ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ನೀಡಲಾಗುವಂತಹ ಈ ಒಂದು ಬೆಲೆಯನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಕೇಂದ್ರ ಸರ್ಕಾರದಿಂದ ಅಂದರೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯಿಂದ ಈ ಒಂದು ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಡಿಸೈಡ್ ಮಾಡಲಾಗುತ್ತೆ. ಇದಕ್ಕೆ ರೆಕಮೆಂಡೇಷನನ್ನು ಅಥವಾ ಶಿಫಾರಸನ್ನು ಮಾಡುವಂತಹ ಒಂದು ಆಯೋಗ ಯಾವುದು ಅಂತಂದರೆ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗದಿಂದ ಈ ಒಂದು ಶಿಫಾರಸನ್ನು ಮಾಡಲಾಗುತ್ತೆ. ಅದರ ಪ್ರಕಾರ ಆ ಒಂದು ವರದಿಯ ಪ್ರಕಾರ ಕೇಂದ್ರ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA ಅಂತ ಇದನ್ನು ಕರೆಯಲಾಗುತ್ತೆ. ಆ ಒಂದು ಸಮಿತಿಯಿಂದ ಈ FRPಯನ್ನು ಡಿಸೈಡ್ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್, UPSC ಎಕ್ಸಾಮ್ನಲ್ಲಿ ಇದನ್ನ ಆಲ್ರೆಡಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಸಪ್ಲಿಮೆಂಟ್ರಿ ಕ್ವಶನನ್ನು ಕೂಡ ನಿಮಗೆ ಕೇಳ್ತೇನೆ. ಈ FRPಯನ್ನು ಡಿಸೈಡ್ ಮಾಡುವಂತಹ ಕೇಂದ್ರದ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹೂ ವಿಲ್ ಬಿ ಚೇರಿಂಗ್ ದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಸೊ ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆನ್ಸರನ್ನು. ನೆಕ್ಸ್ಟ್ ಸೆಷನಲ್ಲಿ ಇದನ್ನ ತಿಳ್ಕೊಳ್ಳೋಣ ಆನ್ಸರನ್ನು. ಇನ್ನು ಈ ನಿಯಮಗಳ ಪ್ರಕಾರ ಈ ಒಂದು FRPಯನ್ನು ಡಿಸೈಡ್ ಮಾಡಲಾಗುತ್ತೆ ಅಂತ ತಿಳ್ಕೊಂಡ್ವಿ. 1966ರ ಈ ಕಬ್ಬು ನಿಯಂತ್ರಣ ಆದೇಶ ಅಥವಾ ಈ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಅಂತ 1966ರಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು. ಸೊ ಆ ಒಂದು ಆದೇಶದ ಅಡಿಯಲ್ಲಿ ಈ FRPಯನ್ನು ಪ್ರತಿ ವರ್ಷ ಘೋಷಣೆ ಮಾಡಲಾಗುತ್ತೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅನ್ನುವ ಈ ಒಂದು ಸಮಿತಿಯಿಂದ. ಅದೇ ರೀತಿಯಾಗಿ ಈ ಒಂದು FRPಯನ್ನು ಡಿಸೈಡ್ ಮಾಡುವುದಕ್ಕಿಂತ ಮುಂಚೆ ಈ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗದಿಂದ ಈ ಕಬ್ಬಿನ ಬೆಳೆಗೆ ಸಂಬಂಧಿಸಿದಂತಹ ಅದರ ಉತ್ಪಾದನೆಯ ವೆಚ್ಚ ಆಗಿರಬಹುದು, ಆ ಒಂದು ಸಂದರ್ಭದಲ್ಲಿ ಕಬ್ಬಿಗೆ ಯಾವ ರೀತಿಯಾಗಿ ಬೇಡಿಕೆ ಮತ್ತು ಪೂರೈಕೆ ಅಥವಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಒಂದು ಪರಿಸ್ಥಿತಿಯನ್ನು ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕಬ್ಬಿನ ಬೆಲೆಗಳ ಒಂದು ಅನಾಲಿಸಿಸನ್ನು ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಅಂತರ್ಬೆಳೆ ಬೆಲೆಗೆ ಸಮಾನತೆಯನ್ನು ಹೊಂದುವಂತಹ ಒಂದು ವಿಷಯಗಳನ್ನು ಈ ಒಂದು ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಈ ಒಂದು FRPಯನ್ನು ರೆಕಮೆಂಡೇಶನ್ ಮಾಡಲಾಗುತ್ತೆ ಈ ಒಂದು ಆಯೋಗದಿಂದ. ಸೊ ಇದನ್ನು ಘೋಷಣೆ ಮಾಡುವುದಕ್ಕೆ ಯಾವುದೇ ರೀತಿಯಾಗಿ ಈ ಸಕ್ಕರೆ ಕಾರ್ಖಾನೆಗಳಿಗೆ ಲಾಭವಾಗ್ತಾ ಇದೆ ಅಥವಾ ಇಲ್ಲ ಅಂತ ಅನ್ನುವ ಒಂದು ಪಾಯಿಂಟನ್ನು ಗಮನಿಸದೆ ರೈತರಿಗೆ ಒಂದು ಬೆಳೆ ಬೆಳೆದಂತಹ ಒಂದು ಖರ್ಚಿಗೆ ಒಂದು ಮಾರ್ಜಿನನ್ನು, ಉತ್ತಮ ಮಾರ್ಜಿನನ್ನು ಇಟ್ಟುಕೊಂಡು ಈ ಒಂದು ಘೋಷಣೆಯನ್ನು FRP ಬೆಲೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಸೊ ದೇಶದಾದ್ಯಂತ ಒಂದೇ ರೀತಿಯಾದಂತಹ FRPಯನ್ನು ಘೋಷಣೆ ಮಾಡ್ತಾ ಇದ್ದು, ಅದರಲ್ಲಿ ಮುಖ್ಯವಾಗಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಅಂತಂದರೆ ನೇಮ್ಲಿ ಹೇಳಬೇಕು ಅಂತಂದರೆ ಪಂಜಾಬ್ ಆಗಿರ್ಬೋದು, ಹರಿಯಾಣ, ಉತ್ತರಾಖಂಡ್, UP, ತಮಿಳುನಾಡು ಈ ರೀತಿಯಾದಂತಹ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್ ಅಥವಾ ರಾಜ್ಯ ಸಲಹೆ ಬೆಲೆ ಅಂತ ಇನ್ನೂ ಹೆಚ್ಚಿನ ಕೆಲವೊಂದಿಷ್ಟು ಬೆಲೆಯನ್ನು ನೀಡಲಾಗುತ್ತೆ. ಅಂದರೆ FRP ಮೇಲೆ ಕೆಲವೊಂದಿಷ್ಟು ಪರ್ಸೆಂಟೇಜ್ನಷ್ಟು ಹಣವನ್ನು ರಾಜ್ಯ ಸರ್ಕಾರಗಳಿಂದ ನೀಡಲಾಗುತ್ತೆ. ಅದನ್ನು ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್ ಅಂತ ಘೋಷಣೆ ಮಾಡಲಾಗುತ್ತೆ ರಾಜ್ಯಗಳಲ್ಲಿ. ಸೊ ಇದು ಸಾಮಾನ್ಯವಾಗಿ FRPಗಿಂತ ಹೆಚ್ಚಾಗಿರುತ್ತೆ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಇದರ ಫುಲ್ ಫಾರ್ಮ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ FRP, ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತ ಇದನ್ನು ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ದಶಕದ ಜನಗಣತಿಯನ್ನು ನಡೆಸಲಾಗುತ್ತೆ? ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುವಂತಹ ಸೆನ್ಸಸ್ ಅಥವಾ ಜನಗಣತಿ ಅಂತ ಏನು ಕರಿತೇವೆ, ಇದನ್ನು ನಡೆಸುವುದು ಯಾವ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಕಾರ್ಯಗಳನ್ನು ನಡೆಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 2 ರಕ್ಷಣಾ ಸಚಿವಾಲಯ, ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಹೋಮ್ ಮಿನಿಸ್ಟ್ರಿ, ಆಪ್ಷನ್ 4 ಹಣಕಾಸು ಸಚಿವಾಲಯ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ
ಹೋಮ್ ಅಫೇರ್ಸ್ ಮಿನಿಸ್ಟರ್ನಿಂದ ಈ ಒಂದು ಜನಗಣತಿಯನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತದಾದ್ಯಂತ ಜನಸಂಖ್ಯೆಯನ್ನು ಕೌಂಟ್ ಮಾಡುವಂತಹ ಒಂದು ದೊಡ್ಡ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ರೀಸೆಂಟಾಗಿ ಸೆನ್ಸಸ್ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಸೆಪ್ಟೆಂಬರ್ 2023ರವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಜನಗಣತಿಯ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುವುದು, ಅಂದರೆ ಈ ಒಂದು ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಸೆಪ್ಟೆಂಬರ್ವರೆಗೆ ಅಂತ ಒಂದು ನ್ಯೂಸ್ ಬಂದಿತ್ತು. ಮುಖ್ಯವಾಗಿ ಈ ಒಂದು ಭಾರತದಾದ್ಯಂತ ಇರುವಂತಹ ಆಡಳಿತಾತ್ಮಕ ಗಡಿಗಳನ್ನು, ಅಂದರೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಗಡಿಗಳನ್ನು ನಿರ್ಧಾರ ಮಾಡುವುದು ಮತ್ತು ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂನಿಂದ ಅವುಗಳ ಒಂದು ಗಡಿಗಳನ್ನು ಫ್ರೀಸ್ ಮಾಡುವ ಅಗತ್ಯತೆ ಇರುವುದರಿಂದ ಈ ಒಂದು ಕಾರ್ಯಕ್ರಮ ಜೂನ್ 30, 2023ರವರೆಗೆ ನಡೆಯಲಿದೆ ಅಂತ ಒಂದು ವಿಸ್ತರಣೆಯನ್ನು ಮಾಡಲಾಗಿದೆ ಅಂತ ಸ್ಟೇಟ್ಮೆಂಟನ್ನು ನೀಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಅಂದರೆ ಸೆಪ್ಟೆಂಬರ್ 2023ರವರೆಗೆ ಜನಗಣತಿ ದೇಶದಾದ್ಯಂತ ಪ್ರಾರಂಭವಾಗಲಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಸೊ ಇದಕ್ಕೆ ಮುಖ್ಯವಾಗಿ ಪೋಸ್ಟ್ಪೋನ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಈ ಆಡಳಿತಾತ್ಮಕ ಗಡಿಗಳನ್ನು ಫ್ರೀಸ್ ಮಾಡುವುದು ಅಥವಾ ಘನೀಕರಿಸುವುದು ಅಂತಂದರೆ ಈ ದೇಶದಾದ್ಯಂತ ಇರುವಂತಹ ಜಿಲ್ಲೆಗಳು, ಉಪಜಿಲ್ಲೆಗಳು, ತಹಸೀಲ್ಗಳು, ತಾಲೂಕುಗಳು, ಪೊಲೀಸ್ ಠಾಣೆಗಳಂತಹ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ಗಳೇನಿರ್ತವೆ, ಆಡಳಿತಾತ್ಮಕ ಘಟಕಗಳೇನಿರ್ತವೆ, ಸೊ ಅವುಗಳ ಗಡಿಗಳನ್ನು, ಅವುಗಳ ಮಿತಿಯನ್ನು ಫ್ರೀಸ್ ಮಾಡುವಂತಹ ಅವಶ್ಯಕತೆ ಇರುತ್ತೆ ಜನಗಣತಿ ಮಾಡೋದಕ್ಕಿಂತ ಮುಂಚೆ. ಸೊ ಆ ಒಂದು ಗಡಿಗಳನ್ನು ನಿರ್ಧಾರ ಮಾಡಿದ 3 ತಿಂಗಳ ನಂತರ ಮಾತ್ರ ಈ ಜನಗಣತಿಯನ್ನು ನಡೆಸಬಹುದಾಗಿದೆ ಅಂತ ಒಂದು ರೂಲ್ಸ್ ಇರುತ್ತೆ. ಸೊ ಹೀಗಾಗಿ ಈ ಜೂನ್ವರೆಗೆ ಈ ಬೌಂಡ್ರಿಗಳನ್ನು, ಟೆರಿಟೋರಿಯಲ್ ಬೌಂಡ್ರಿಗಳನ್ನು ಫ್ರೀಸ್ ಮಾಡುವ ಒಂದು ಕಾರ್ಯಕ್ರಮ ನಡೆದ ನಂತರ ಸೆಪ್ಟೆಂಬರ್ 2023ರವರೆಗೆ ಈ ಒಂದು ಜನಗಣತಿ ಕಾರ್ಯಕ್ರಮ ಅಥವಾ ಎಕ್ಸಸೈಸ್ ಕಂಡಕ್ಟ್ ಮಾಡಲಾಗುವುದು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಜನಗಣತಿ ಬಗ್ಗೆ ನ್ಯೂಸ್ನಲ್ಲಿ ಇರುವುದರಿಂದ ಇದು ಏನು ಅಂತ ಮುಖ್ಯವಾಗಿ ತಿಳಿದುಕೊಳ್ಳೋದಾದರೆ, ದೇಶದಾದ್ಯಂತ ಇರುವ ಜನರ ಸಂಖ್ಯೆ ಅಥವಾ ಜನಸಂಖ್ಯೆಗೆ ಸಂಬಂಧಿಸಿದಂತಹ ಅಂಕಿ ಅಂಶಗಳ ಡೇಟಾವನ್ನು, ಮಾಹಿತಿಯನ್ನು ಸಂಗ್ರಹಿಸುವುದು, ಕಂಪೈಲ್ ಮಾಡುವುದು ಮತ್ತು ಆ ಒಂದು ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವ, ಮೌಲ್ಯಮಾಪನ ಮಾಡುವಂತಹ ಒಂದು ಮುಖ್ಯವಾದಂತಹ ಕಾರ್ಯಕ್ರಮ ಜನಗಣತಿ ಅಥವಾ ಸೆನ್ಸಸ್ ಅಂತ ಕರೆಸಿಕೊಳ್ಳುತ್ತೆ. ಅದಾದ ನಂತರ ಈ ಒಂದು ಇನ್ಫಾರ್ಮೇಷನನ್ನು ಅಥವಾ ಈ ಒಂದು ಮಾಹಿತಿಯನ್ನು ಪಬ್ಲಿಕ್ ಇದರಲ್ಲಿ ಡೊಮೇನ್ನಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ ಅಥವಾ ಪ್ರಕಟಣೆ ಮಾಡಲಾಗುತ್ತದೆ. ಪ್ರತಿ 10 ವರ್ಷಗಳಿಗೊಮ್ಮೆ ಈ ಜನಗಣತಿಯನ್ನು ಮಾಡಲಾಗ್ತಾ ಇದ್ದು 1872ರಲ್ಲಿ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಬ್ರಿಟಿಷ್ ವಾಯ್ಸ್ ರಾಯ್ ಆಗಿದ್ದಂತಹ ಲಾರ್ಡ್ ಮೇಯೋ ಅವರ ಕಾಲದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಜನಗಣತಿಯನ್ನು ಪ್ರಾರಂಭ ಮಾಡಲಾಗಿತ್ತು. ಅದಾದ ನಂತರ ಸಮಗ್ರವಾದಂತಹ ಸಿಂಕ್ರೋನಸ್ ಆದಂತಹ ಜನಗಣತಿಯನ್ನು 1881ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಆವತ್ತಿನಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ದೇಶದಾದ್ಯಂತ ಜನಗಣತಿಯನ್ನು ಅಥವಾ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ರಿಜಿಸ್ಟ್ರಾರ್ ಜನರಲ್ ಆಫ್ ಸೆನ್ಸಸ್ ಈ ಒಂದು ಆಫೀಸ್ನ ಅಡಿಯಲ್ಲಿ ದಶವಾರ್ಷಿಕವಾದಂತಹ ಅಥವಾ 10 ವರ್ಷಗಳಿಗೊಮ್ಮೆ ಈ ಜನಗಣತಿಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಜನಗಣತಿಯನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ಕಂಡಕ್ಟ್ ಮಾಡಲಾಗುತ್ತೆ. ಸ್ವಾತಂತ್ರ್ಯ ನಂತರ ಅಂದರೆ 1948ರಲ್ಲಿ ಈ ಜನಗಣತಿ ಕಾಯ್ದೆಯ ನಿಬಂಧನೆಗಳಿಗೆ ಒಂದು ಅನುಗುಣವಾಗಿ ಈ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ನಮ್ಮ ಭಾರತದ ಕೇಂದ್ರ ಪಟ್ಟಿಯಲ್ಲಿ, ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ಈ ಒಂದು ಜನಗಣತಿಯನ್ನು, ಈ ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್, ಯೂನಿಯನ್ ಲಿಸ್ಟ್ನಲ್ಲಿ ಬರುತ್ತೆ ಈ ಒಂದು ಸೆನ್ಸಸ್. ಕೇಂದ್ರ ಪಟ್ಟಿಯಲ್ಲಿ ನಮ್ಮ ಭಾರತದ ಸಂವಿಧಾನದ 246ನೇ ವಿಧಿಯ ಅಡಿಯಲ್ಲಿ ಈ ಒಂದು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಬೇಕು ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಕ್ರಮ ಸಂಖ್ಯೆ 69ರಲ್ಲಿ ಈ ಒಂದು ಸೆನ್ಸಸ್ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಅಂತ ನಾವು ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡಬಹುದಾಗಿದೆ. ಈ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಜನಗಣತಿಗೆ ಸಂಬಂಧಿಸಿದಂತಹ ಈ ಸ್ಲೈಡನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ರಿವೈಸ್ ಮಾಡ್ತಾ ಇರಿ. ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಸ್ಲೈಡ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಥವಾ ನೀಲಗಿರಿ ಬಯೋಸ್ಫೇರ್ ರಿಸರ್ವ್ ಈ ಒಂದು ಪ್ರದೇಶವನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕರ್ನಾಟಕ ರಾಜ್ಯ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ತಮಿಳುನಾಡು, ಆಪ್ಷನ್ 4 ಕೇರಳ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಆಂಧ್ರ ಪ್ರದೇಶನ್ನು ಹೊರತುಪಡಿಸಿ ಕರ್ನಾಟಕ, ತಮಿಳುನಾಡು, ಕೇರಳ ಈ 3 ರಾಜ್ಯಗಳು ಕೂಡ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶವನ್ನು ಹಂಚಿಕೊಳ್ಳುತ್ತವೆ. ನೀಲಗಿರಿ ಬಯೋಸ್ಫೇರ್ ರಿಸರ್ವ್ ಎಲ್ಲಿದೆ ಅಂತಂದರೆ ಈ 3 ರಾಜ್ಯಗಳಲ್ಲಿ ವಿಸ್ತರಿಸಲ್ಪಟ್ಟಿದೆ. ಇದರಲ್ಲಿ ಆಂಧ್ರ ಪ್ರದೇಶ ಈ ಒಂದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶವನ್ನು ಒಳಗೊಂಡಿಲ್ಲ. ಆಪ್ಷನ್ 2 ಈಸ್ ರೈಟ್ ಆನ್ಸರ್.
ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ನ್ಯೂಸ್ನಲ್ಲಿ ಬಂದಿತ್ತು. ಯಾಕೆ ಅಂತ ಮೊದಲು ತಿಳ್ಕೊಳ್ಳೋದಾದರೆ, ನ್ಯೂಸ್ ಏನು ಇತ್ತು ಅಂತ ತಿಳ್ಕೊಳ್ಳೋದಾದರೆ, ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಏಷ್ಯಾದ ಆನೆಗಳಿಗೆ ಆವಾಸ ಸ್ಥಾನಗಳನ್ನು ಮೀಸಲು ಮಾಡಲಾಗಿದೆ. ಅವುಗಳಲ್ಲಿ ಮಾನವನ ಚಟುವಟಿಕೆಗಳಿಂದ ಸಾಕಷ್ಟು ತೊಂದರೆಗಳು ಉಂಟಾಗಿದ್ದು, ಅವುಗಳ ಆವಾಸ ಸ್ಥಾನದಲ್ಲಿ ಒಂದು ಕಡಿಮೆ ಪ್ರದೇಶವನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಒಂದು ಪತ್ರಿಕೆಯಿಂದ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ಸಂರಕ್ಷಣಾಕಾರರಿಂದ ಈ ಒಂದು ನ್ಯೂಸನ್ನು ಪಬ್ಲಿಷ್ ಮಾಡಲಾಗಿದ್ದರಿಂದ ಈ ಒಂದು ಏಷ್ಯನ್ ಆನೆಗಳ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಜನವಸತಿಯಾಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಾಗಿರ್ಬೋದು, ಈ ರೀತಿಯಾದಂತಹ ಮಾನವನಿಗೆ ಸಂಬಂಧಿಸಿದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರುವುದರಿಂದ ಈ ಆನೆಗಳ ಓಡಾಟಕ್ಕೆ ಆ ಒಂದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಅಡ್ಡಿ ಉಂಟಾಗ್ತಾ ಇದೆ ಅಂತ ಈ ಸಂರಕ್ಷಣಾಕಾರರಿಂದ ಒಂದು ಪ್ರಕಟಣೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಆ ಒಂದು ಆನೆಗಳ ಒಂದು ಪ್ರದೇಶ ಏನಿದೆ, ಗುಡ್ಡಗಾಡು ಪ್ರದೇಶಗಳಿಗೆ ಸೀಮಿತಗೊಳಿಸಲಾಗ್ತಾ ಇದೆ. ಅವುಗಳಿಗೆ ಹೆಚ್ಚಿನ ಒಂದು ಆವಾಸ ಸ್ಥಾನವನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಲು ಅವಕಾಶವನ್ನು ಮಾಡಲಾಗ್ತಾ ಇಲ್ಲ ಈ ಒಂದು ಮಾನವನ ಚಟುವಟಿಕೆಗಳಿಂದ ಅಂತ ಒಂದು ಇನ್ಫಾರ್ಮೇಷನನ್ನು ಪಬ್ಲಿಷ್ ಮಾಡಲಾಗಿದ್ದು. ಸೊ ಭಾರತದ ಅಂದರೆ ಏಷ್ಯಾದ ಆನೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗ ಏಷ್ಯಾದ ಆನೆಗಳನ್ನು IUCN ರೆಡ್ ಲಿಸ್ಟ್ನಲ್ಲಿ, ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವ ಈ ಒಂದು ಕೆಂಪು ಪಟ್ಟಿಯಲ್ಲಿ, ಸೊ ಅಳಿವಿನಂಚಿನಲ್ಲಿರುವಂಥ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಇದನ್ನು ಕೌಂಟ್ ಮಾಡಲಾಗುತ್ತೆ. ಅಂದರೆ ಆನೆಗಳಿಗೆ ಹೆಚ್ಚಿನ ಒಂದು ಸಂರಕ್ಷಣೆಯನ್ನು ಒದಗಿಸಬೇಕು ಅಂತ ಈ ಒಂದು NGOದಲ್ಲಿ ಕೆಂಪು ಪಟ್ಟಿಯಲ್ಲಿ ಇದನ್ನು ಆ್ಯಡ್ ಮಾಡಲಾಗಿದೆ, ಎಂಡೇಂಜರ್ಡ್ ಸ್ಪೀಸೀಸ್ ಅಂತ. ಅದಾದ ನಂತರ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಈ ಒಂದು ಏಷ್ಯನ್ ಆನೆಗಳಿಗೆ ಹೆಚ್ಚಿನ ಒಂದು ಸಂರಕ್ಷಣೆಯ ಸ್ಥಾನಮಾನವನ್ನು ನೀಡಲಾಗಿದೆ. ಇನ್ನು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, ಸಾಕಷ್ಟು ವೈವಿಧ್ಯಮಯವಾದಂತಹ ಸಂಗತಿಗಳನ್ನು ಅಥವಾ ಈ ಸಸ್ಯವರ್ಗವನ್ನು ನಾವು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಮಲೆನಾಡಿನ ಶೋಲಾ ಹುಲ್ಲುಗಾವಲು, ಅರೆ ನಿತ್ಯ ಹರಿದ್ವರ್ಣ ಕಾಡುಗಳು, ಈ ಮಾಯ್ಸ್ಟ್ ಡೆಸಿಡ್ಯೂಯಸ್ ಫಾರೆಸ್ಟ್ ಅಥವಾ ತೇವಾಂಶವುಳ್ಳಂತಹ ಎಲೆ ಉದುರುವಂತಹ ಕಾಡುಗಳು, ಮತ್ತು ಡ್ರೈ ಡೆಸಿಡ್ಯೂಯಸ್ ಫಾರೆಸ್ಟ್ಗಳು ಅಂತಂದರೆ ಒಣ ಎಲೆ ಉದುರುವಂತಹ ಪತನಶೀಲ ಎಲೆಯನ್ನು ಹೊಂದಿದಂತಹ ಗಿಡಗಳನ್ನು ಕಾಣಬಹುದು. ಮತ್ತು ಮುಳ್ಳಿನ ಕಾಡುಗಳು, ಈ ರೀತಿಯಾದಂತಹ ಸಾಕಷ್ಟು ವಿಶಾಲವಾದಂತಹ ವೈವಿಧ್ಯಮಯವಾದಂತಹ ಒಂದು ಪರಿಸರ ವ್ಯವಸ್ಥೆಯನ್ನು ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ನಾವು ಕಾಣಬಹುದಾಗಿದೆ. ಮುಖ್ಯವಾಗಿ ಈ ತಮಿಳುನಾಡು, ಕರ್ನಾಟಕ, ಕೇರಳ ಈ ಮೂರು ರಾಜ್ಯಗಳ ಒಂದು ಪ್ರದೇಶಗಳಲ್ಲಿ ಸ್ಪ್ರೆಡ್ ಆದಂತಹ ಅಥವಾ ಒಂದು ವ್ಯಾಪಿಸಿದಂತಹ ಒಂದು ಪ್ರದೇಶ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಆಗಿದೆ. ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಾಣಿಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ನೀಲಗಿರಿ ಟಹರ್ ಆಗಿರ್ಬೋದು. ಈ ಒಂದು ನೀಲಗಿರಿ ಟಹರ್ ಬಗ್ಗೆ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ನೀಲಗಿರಿ ಲಂಗೂರುಗಳು, ತೆಳ್ಳಗಿನ ಲೋರಿಸ್ಗಳು, ಕೃಷ್ಣ ಮೃಗ, ಹುಲಿ, ಗೌರ್, ಭಾರತೀಯ ಆನೆ, ಮಾರ್ಟೇನ್, ಈ ರೀತಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಪ್ರಾಣಿಗಳನ್ನು ನಾವು ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಬುಡಕಟ್ಟು ಜನರನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಅದರಲ್ಲಿ ಮುಖ್ಯವಾಗಿ ತೋಡಾಗಳು, ಕೋಟಾಗಳು, ಇರುಲ್ಲಾ, ಕುರುಂಬ, ಪನಿಯಾ, ಆದಿಯ, ಎಡನಾಟನ್, ಚೆಟ್ಟಿ, ಚೋಳನೈಕೆ, ಅಲ್ಲಾರ್, ಮಲಯನ್ ಇತ್ಯಾದಿ ಅಂತಹ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತಹ ಜನರನ್ನು ಈ ನೀಲಗಿರಿ ಬಯೋಸ್ಫಿಯರ್ನಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ರಿಸರ್ವ್ನಲ್ಲಿ ಸಂರಕ್ಷಿತ ಪ್ರದೇಶಗಳು ಯಾವ್ಯಾವು ಕಂಡುಬರುತ್ತವೆ ಅಂತಂದರೆ, ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಒಂದು ಸಮಗ್ರವಾದಂತಹ ಒಂದು ದೊಡ್ಡದಾದಂತಹ ಪ್ರದೇಶವಾಗಿದ್ದು, ಇದರಲ್ಲಿ ಕೂಡ ನಾವು ಸೆಪ್ರೇಟಾಗಿ ಕೆಲವೊಂದಿಷ್ಟು ಅಭಯಾರಣ್ಯಗಳನ್ನು, ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ಕಾಣಬಹುದಾಗಿದೆ. ಅದರಲ್ಲಿ ಮುಖ್ಯವಾಗಿ ಮುದುಮಲೆ ವನ್ಯಜೀವಿ ಅಭಯಾರಣ್ಯ, ವೈನಾಡು ವನ್ಯಜೀವಿ ಅಭಯಾರಣ್ಯ, ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಈ ರೀತಿಯಾದಂತಹ ಸಾಕಷ್ಟು ಸಂರಕ್ಷಿತ ಪ್ರದೇಶಗಳನ್ನು ಕೂಡ ನಾವು ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಕಾಣಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಇದು 3 ರಾಜ್ಯಗಳಲ್ಲಿ ಮುಖ್ಯವಾಗಿ ಹರಡಿಕೊಂಡಿರುವಂತಹ ಪ್ರದೇಶವಾಗಿದ್ದು, ಸಂರಕ್ಷಿತ ಪ್ರದೇಶವಾಗಿದ್ದು, ತಮಿಳುನಾಡು, ಕರ್ನಾಟಕ, ಕೇರಳ ಈ 3 ರಾಜ್ಯಗಳಲ್ಲಿ ಈ ಒಂದು ಬಯೋಸ್ಫಿಯರ್ ವ್ಯಾಪಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ,
ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ರೀಸೆಂಟಾಗಿ ಲಾಸ್ಟ್ ಸ್ಲೈಡ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ನೀಲಗಿರಿ ಬಯೋಸ್ಫಿಯರ್ನಲ್ಲಿ ಇದೆ ಅಂತ. ಸೊ ಈಗ ಗುರುತಿಸಬೇಕಾಗಿದ್ದು ಏನು ಅಂತಂದರೆ, ಯಾವ ರಾಜ್ಯದಲ್ಲಿ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ತಮಿಳುನಾಡು, ಕೇರಳ, ಮೇಘಾಲಯ ಅಥವಾ ಅಸ್ಸಾಂ ಅಂತ ಇದ್ದು, ಸರಿಯಾದ ಉತ್ತರ ಆಪ್ಷನ್ 2 ಕೇರಳದಲ್ಲಿ ಈ ಒಂದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಇರುವುದನ್ನು ನಾವು ಜಸ್ಟ್ ಲಾಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಇತ್ತು. ಯಾಕೆ ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಅಥವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಸೊ ಅದೇ ಒಂದು ಸಂದರ್ಭದಲ್ಲಿ 141 ಪ್ರಭೇದದ ಪಕ್ಷಿಗಳನ್ನು ಗುರುತಿಸಲಾಗಿದ್ದು, ಅವುಗಳಲ್ಲಿ 17 ಹೊಸ ಪ್ರಭೇದಕ್ಕೆ ಸೇರಿದಂತಹ ಪಕ್ಷಿಗಳನ್ನು ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಗುರುತಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ ಈ ಪಕ್ಷಿ ಸಮೀಕ್ಷೆ ಅಥವಾ ಸರ್ವೆ ಏನಿದೆ 30 ವರ್ಷಗಳ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಅಂದರೆ 1992-93ನೇ ಇಸವಿಯಲ್ಲಿ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಈಗ ಸದ್ಯಕ್ಕೆ 30ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಒಂದು ಸಮೀಕ್ಷೆ ನಡೆಸ್ತಾ ಇದೆ ಅಥವಾ ಆಚರಿಸ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ 17 ಹೊಸ ಪ್ರಭೇದದ ಪಕ್ಷಿಗಳನ್ನು ಗುರುತಿಸಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಅವುಗಳಲ್ಲಿ ಹೊಸದಾಗಿ ಕಂಡು ಬಂದಂತಹ ಈ ಕಂದು ಬಣ್ಣದ ಮರದ ಗೂಬೆಗಳು, ಬ್ಯಾಂಡೆಡ್ ಬೇ ಕೋಗಿಲೆಗಳು, ಮಲ್ಬಾರ್ ವುಡ್ ಸ್ಟ್ರೈಕ್ಗಳು, ವೈಟ್ ಥ್ರೋಟೆಡ್ ಮಿಂಚುಳ್ಳಿಗಳು ಅಥವಾ ಕಿಂಗ್ ಫಿಶರ್ ಅಂತ ಕೂಡ ಕರಿತೇವೆ ಮಿಂಚುಳ್ಳಿಯನ್ನು, ಇಂಡಿಯನ್ ನೈಟ್ ಜಾರ್ಗಳು ಮತ್ತು ಜಂಗಲ್ ನೈಟ್ ಜಾರ್ ಮತ್ತು ದೊಡ್ಡ ಕೋಗಿಲೆಗಳು, ಈ ರೀತಿಯಾದಂತಹ ಸಾಕಷ್ಟು ಪ್ರಭೇದಗಳನ್ನು, ಮುಖ್ಯವಾಗಿ 17 ಜಾತಿಯ ಹೊಸ ಪಕ್ಷಿಗಳನ್ನು ಈ ಒಂದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ರೆಕಾರ್ಡ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ನೈಋತ್ಯ ಮೂಲೆಯಲ್ಲಿ ಬರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಯಾವುದು ಅಂತಂದರೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಆಗಿದೆ. ಸೊ ಇದು ವಿಶ್ವದಲ್ಲಿ ಅತ್ಯಂತ ಪ್ರಾಚೀನ, ಅನನ್ಯ ಮತ್ತು ಹೆಚ್ಚು ಪ್ರೊಡಕ್ಟಿವ್ ಆದಂತಹ ಕಾಡುಗಳಲ್ಲಿ ಗುರುತಿಸಿಕೊಳ್ಳುತ್ತೆ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಸೊ ಈ ಒಂದು ಪ್ರದೇಶದಲ್ಲಿ ಮುಖ್ಯವಾಗಿ 2 ಪ್ರಮುಖ ನದಿಗಳನ್ನು ನಾವು ಕಾಣಬಹುದಾಗಿದ್ದು, ಕುಂತಿಪುಳ ಅನ್ನುವ ಒಂದು ದೀರ್ಘಕಾಲಿಕ ಅಂತಂದರೆ ವರ್ಷದ ಎಲ್ಲ ಸಮಯದಲ್ಲೂ ಕೂಡ ನೀರಿನಿಂದ ಹರಿಯುವಂತಹ ಈ ಒಂದು ಕುಂತಿಪುಳ ಅನ್ನುವ ನದಿಯನ್ನು ಉದ್ಯಾನದಲ್ಲಿ ನಾವು ಕಾಣಬಹುದಾಗಿದೆ. ಉದ್ಯಾನದ ಪಶ್ಚಿಮ ಭಾಗದ ಮೂಲಕ ಹರಿದು ಹೋಗಿ ಈ ನದಿ ಮುಂದೆ ಉತ್ತರದಿಂದ ದಕ್ಷಿಣಕ್ಕೆ ಅಂತಿಮವಾಗಿ ಭಾರತ್ ಪುಳ ಅನ್ನುವ ನದಿಯನ್ನು ಸೇರಿಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಭಾರತ್ ಪುಳ ಮತ್ತು ಕುಂತಿಪುಳ ಈ ಒಂದು ನದಿಗಳು ಎಲ್ಲಿ ಹರಿಯುತ್ತವೆ ಅಂದರೆ ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಈ 2 ನದಿಗಳನ್ನು ನಾವು ಕಾಣಬಹುದಾಗಿದೆ, ಕುಂತಿಪುಳ ಮತ್ತು ಭಾರತ್ ಪುಳ ಅಂತ. ಅದೇ ರೀತಿಯಾಗಿ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಾಣಿಗಳು ಯಾವುವು ಅಂತಂದರೆ, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಸಿಂಹದ ಬಾಲದ ಮೊಕಾಕ್ ಅಥವಾ ಲಯನ್ ಟೇಲ್ಡ್ ಮೆಕಾಕ್ ಅಂತ ಕರೆಯಲಾಗುತ್ತೆ. ಇದು ಒಂದು ಮಂಗನ ಜಾತಿಯ ಪ್ರಾಣಿ ಮೊಕಾಕ್ ಅಂತ. ಹುಲಿ, ಗೌರ್, ಚಿರತೆ, ಕಾಡು ಹಂದಿ, ಪ್ಯಾಂಥರ್, ಇಂಡಿಯನ್ ಸಿವೆಟ್, ಸಾಂಬಾರ್ನಂತಹ ಹೆಚ್ಚು ಅಳಿವಿನಂಚಿನಲ್ಲಿರುವಂತಹ ಜಾತಿಗಳನ್ನು ಈ ಒಂದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಸ್ಥಳೀಯ ಬುಡಕಟ್ಟು ಗುಂಪುಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದ್ದು, ಇರುಳರು, ಕುರುಂಬರು, ಮುದುಗರು, ಕಟ್ಟು ನಾಯ್ಕರಂತಹ ಸ್ಥಳೀಯ ಬುಡಕಟ್ಟು ಜನಾಂಗದ ಜನರನ್ನು ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣಬಹುದಾಗಿದೆ. ಸೊ ಮ್ಯಾಪ್ ಮೂಲಕ ಈ ಒಂದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನ ಡೀಟೇಲ್ ಲೊಕೇಶನನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಕೇರಳ ರಾಜ್ಯದ ಉತ್ತರ ಭಾಗದಲ್ಲಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕನ್ನು ನಾವು ಗುರುತಿಸಬಹುದಾಗಿದೆ. ಈಗ ತಾನೇ ಡಿಸ್ಕಸ್ ಮಾಡಲಾದಂತಹ ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಏನಿದೆ ಈ ಒಂದು ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿ ಕೇರಳ, ಇಲ್ಲಿ ಮೇಲ್ಗಡೆ ಕರ್ನಾಟಕ ಮತ್ತು ಪೂರ್ವದಲ್ಲಿ ತಮಿಳುನಾಡಿನೊಂದಿಗೆ ಈ ಒಂದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಏನಿದೆ ವ್ಯಾಪಿಸಿದೆ ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಅದರ ನೈಋತ್ಯ ಮೂಲೆಯಲ್ಲಿ ಬರುವಂತಹ ಒಂದು ಪ್ರಮುಖ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದರೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಇದು ಎಲ್ಲಿದೆ? ಕೇರಳದಲ್ಲಿದೆ. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗ್ತಾ ಇದೆ ಅಂತ ತಿಳ್ಕೊಂಡ್ವಿ.
ಹಿರಿಯ ಕವಿಯಾದಂತಹ ಡಾಕ್ಟರ್ ದೊಡ್ಡ ರಂಗೇಗೌಡ ಅವರನ್ನು ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. 1915ರಲ್ಲಿ ಮೊದಲ ಬಾರಿಗೆ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗಿತ್ತು ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಇಲ್ಲಿಯವರೆಗೂ 2 ವಿಶ್ವ ಕನ್ನಡ ಸಮ್ಮೇಳನಗಳನ್ನು ನಡೆಸಲಾಗಿದ್ದು, ಮೊದಲನೆಯದ್ದು 1985ರಲ್ಲಿ ಮೈಸೂರಿನಲ್ಲಿ, ಅದಾದ ನಂತರ 2011ರಲ್ಲಿ ಬೆಳಗಾವಿಯಲ್ಲಿ ನಡೆಸಲಾಯಿತು ಅಂತ ತಿಳ್ಕೊಂಡ್ವಿ. ನಂತರ ಈ FRP ಅಥವಾ ಕಬ್ಬಿನ ಬೆಳೆಗೆ ನೀಡಲಾಗುವಂತಹ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಏನು ಮತ್ತು ಯಾವ ರೀತಿಯಾಗಿ ಇದನ್ನು ಡಿಸೈಡ್ ಮಾಡಲಾಗುತ್ತೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಜನಗಣತಿಗೆ ಸಂಬಂಧಿಸಿದಂತಹ ಸೆನ್ಸಸ್ಗೆ ಸಂಬಂಧಿಸಿದಂತಹ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದೇ ಸೆಪ್ಟೆಂಬರ್ನಂದು ಜನಗಣತಿಯನ್ನು ಮಾಡಲಾಗುವುದು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ಕೂಡ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಕುರಿತಾದಂತಹ ಇದರ ಲೊಕೇಶನ್ಗೆ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನ ಲೊಕೇಶನ್ ಮತ್ತು ಯಾವ ಉದ್ದೇಶಕ್ಕಾಗಿ ಈ ಒಂದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನ ನ್ಯೂಸ್ನಲ್ಲಿತ್ತು ಅಂತ ಕೂಡ ತಿಳ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.